ಎಲ್ಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತೊಂದು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ ಏನಪ್ಪ ಅಂತಂದರೆ ಏನೂ ಇಲ್ಲ, ಸುಮ್ಮನೆ ಇವತ್ತು ಸ್ವಲ್ಪ ಸಿಟಿಗೆ ಹೋಗಬೇಕು. ಸೊ ಇದು ನಿನ್ನೆ ನಮ್ಮ ಅಮ್ಮನಿಗೆ ಅಂತ ತಗೊಂಡಿದ್ದ ಡ್ರೆಸ್ಸು. ಸೊ ಅವರಿಗೆ ಇಷ್ಟ ಆಗಿಲ್ಲ, ಸ್ವಲ್ಪ ಫಿಟ್ಟಿಂಗ್ ಸರಿ ಇಲ್ಲ, ಅದಕ್ಕೋಸ್ಕರ ಇದನ್ನ ಎಕ್ಸ್ಚೇಂಜ್ ಮಾಡಿಕೊಂಡು ಹಾಗೆಯೇ ನಿನ್ನೆ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಕೊಂಡು ಬಂದಿದ್ದೀವಿ. ಸೊ ಇದೇನು ಅಂತ ನಾನು ಇದೆಲ್ಲ ಮುಗಿಸ್ಕೊಂಡು ಬಂದು ನಾನು ನಿಮಗೆ ತೋರಿಸ್ತೀನಿ ಏನೇನು ಶಾಪಿಂಗ್ ಮಾಡಿದ್ದೀವಿ ಏನೇನು ಅಂತ. ಸೊ ಏನಕ್ಕೆ ಏನು ಅಂತ ನಾನು ನಿಮಗೆ ಬಂದು ಹೇಳ್ತೀನಿ. ಸೊ ಇವಾಗ ಹೋಗೋಣ. ಟೈಮ್ 12:30 ಆಗಿದೆ, ತುಂಬ ಬಿಸಿಲಿದೆ. ಸೊ ಇವತ್ತು ಹೋಗಲೇಬೇಕು. ಹಾಗೆಯೇ ಇನ್ನೊಂದೇನೋ ಇಂಪಾರ್ಟೆಂಟ್ ಕೆಲಸ ಇದೆ, ಸೊ ಅದಕ್ಕೂ ಬೇರೆ ಹೋಗಬೇಕು. ಇನ್ನೊಬ್ಬರು ಅಂತ ಇಲ್ಲಿ ನಮ್ಮಮ್ಮ ಬಂದಿದ್ದಾರೆ. ನಮ್ಮದು ಶಿಫ್ಟ್ ಚೇಂಜ್ ಆಯಿತು, ನಮ್ಮಪ್ಪ ಊರಿಗೆ ಹೋದ್ರು, ನಮ್ಮಮ್ಮ ಬಂದರು. ಸೊ ಏನಕ್ಕೆ ಬಂದಿರೋದು ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ. ಇವಾಗ ಬನ್ನಿ ಹೋಗೋಣ, ಟೈಮ್ ಆಯಿತು. ಸೊ ಇವಾಗೆಲ್ಲ ಹೋಗಿ ಮುಗಿಸ್ಕೊಂಡು ಬರಬೇಕು. ಹೋಗೋಣ. ಗೈಸ್, ಟೈಮ್ ಇವಾಗ 12:30 ಆಗಿದೆ. ಒಳ್ಳೆ ಬಿಸಿಲು. ನಮಗಂತೂ ಹೋಗ್ದೇ ವಿಧಿ ಇಲ್ಲ. ಯಾಕಂತಂದರೆ ಇವತ್ತೊಂದೇ ದಿನ ನಮಗೆ ಟೈಮ್ ಇರೋದು. ಏನಾದರೂ ತಗೊಳಕ್ಕಿದ್ರೆ, ಹಾಗೆಯೇ ಗಿಫ್ಟ್ಸ್ ಏನಾದರೂ ತಗೊಳಕ್ಕಿದ್ರೆ ಇವತ್ತೊಂದೇ ದಿನ ಟೈಮ್ ಇರೋದು. ಹಾಗೆಯೇ ಅಂಗಡಿಗೆ ಏನು ಲೈಟಿಂಗ್ಸ್ ಏನೋ ಬೇಕಿತ್ತು ಅಂತ ಅಂದ್ಬಿಟ್ಟು ಕೆ ಡಿ ರೋಡ್ಗೆ ಹೋಗಿದ್ವಿ. ಸೊ ಅಲ್ಲಿ ಲೈಟ್ಸ್ ಎಲ್ಲ ತಗೊಂಡು ಅಲ್ಲೂ ವೆಯ್ಟ್ ಮಾಡಿ ಮಾಡಿ ಸಾಕಾಯಿತು ನನಗಂತೂ. ಅಲ್ಲೇ 1 ಅವರ್ ಆಗೋಯ್ತು. ಸೊ ಅಂಗಡಿಗೇನೋ ಲೈಟ್ಸ್ ಎಲ್ಲ ತಗೊಂಡು ಸೊ ಬಂದ್ವಿ. ತುಂಬಾ ಬಿಸಿಲಾಗ್ಬಿಟ್ಟಿತ್ತು. 1:30 ಏನೋ ಆಗಿತ್ತು. ಸೊ ಅಲ್ಲೇ ಪಕ್ಕದಲ್ಲಿ ಒಂದು ಜ್ಯೂಸ್ ಅಂಗಡಿ ಇದೆ. ಸೊ ಜ್ಯೂಸ್ ಕುಡ್ಕೊಂಡು ನಾನು ಮತ್ತು ಕಿರಣ್ ಇಬ್ಬರು, ಅವರು ಟೀ ಕುಡಿದ್ರು, ನಾನು ಜ್ಯೂಸ್ ಕುಡಿದೆ. ಸೊ ಇಬ್ಬರು ಜ್ಯೂಸ್ ಕುಡ್ಕೊಂಡು ನಾವು ಫಸ್ಟು ಅಮ್ಮಂದು ಬಟ್ಟೆ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂತ ಹೋದ್ವಿ. ಸೊ ಎಕ್ಸ್ಚೇಂಜ್ ಮಾಡಿ ಅಮ್ಮನಿಗೆ ಅದೇ ದುಡ್ಡಿಗೆ 3 ಟಾಪ್ ತೊಗೊಂಡೆ. ಅದು ಯಾವ್ಯಾವ ಟಾಪ್ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಹಾಗೆಯೇ ನಿನ್ನೆ ನಾನು ಪಾಪುಗೆ, ನಮ್ಮ ಅಕ್ಕನ ಮಗಳಿಗೆ ಒಂದು ಬಟ್ಟೆ ತಗೊಂಡಿದ್ದೆ. ಸೊ ಅದು ಅವಳಿಗೆ ಅದು ಚಿಕ್ಕದಾಗೋಯ್ತು. ಸೊ ಅದನ್ನು ನಮ್ಮ ಪಾಪುಗೆ ಇಟ್ಕೊಂಡು ಅವಳಿಗೆ ಬೇರೆ ತಗೊಳ್ಳೋಣ ಅಂತ ಹೋಗಿದ್ದೆ. ಸೊ ಎಲ್ಲ ಸೆಲೆಕ್ಷನ್ ಮಾಡಿ ಸೊ ತಗೊಂಡು ಇವಾಗ ಹೋಗ್ತಾ ಇದ್ದೀವಿ. ನೋಡಿದ್ರೆ ಎಲ್ಲ ತಗೋಬೇಕು ಅಂತ ಅನಿಸುತ್ತೆ. ಸೊ ಹಂಗೆ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಏನು ತಗೊಳ್ಳೋದು ಏನು ಅಂತ. ಸೊ ಕಿರಣ್ಗೆ ಏನು ತಗೊಂಡಿರಲಿಲ್ಲ, ಅದಕ್ಕೆ ಅಮ್ಮ ಅವನಿಗೂ ಏನಾರ ತಕ್ಕೊಡು ಅಂತ ಹೇಳಿದರು. ಸೊ ಆಲ್ಮೋಸ್ಟ್ ಅವನು ವಿಶಾಲ್ ಮಾರ್ಟಲ್ಲಿ ಟೀ ಶರ್ಟ್ಸ್ಗಳೆಲ್ಲ ತಗೊಳ್ಳೋದು. ಸೊ ಅದಕ್ಕೋಸ್ಕರ ನಾವು ವಿಶಾಲ್ ಮಾರ್ಕೆಟ್ಗೆ ಬಂದ್ವಿ. ಸೊ ಅಲ್ಲಿ ನಾನು ಸೀದಾ ಪಾಪು ಸೆಕ್ಷನ್ಗೆ ಓಡೋಗಿ ಅವಳಿಗೆ ಏನಾದ್ರು ಸಿಗುತ್ತಾ ಅಂತ ಹುಡುಕ್ತಾ ಇದ್ದೀನಿ. ಅಂದರೂ ನನಗೆ ಚಿಕ್ಕ ಮಕ್ಕಳು ಬಟ್ಟೆಗಳು ನೋಡಿದಾಗ ಅವಳಿಗೆ ತಗೋಬೇಕು, ಚೆನ್ನಾಗಿ ಕಾಣಿಸುತ್ತಲ್ಲ ಅಂತ ಅನಿಸುತ್ತೆ. ಸೊ ಹಂಗೂ ಬಿಡಲಿಲ್ಲ ನಾನು ಅವಳಿಗೆ ಒಂದು ಚಿಕ್ಕ ಫ್ರಾಕ್ ತಗೊಂಡೆ. ಸೊ ಅದನ್ನು ಲಾಸ್ಟಲ್ಲಿ ತೋರಿಸ್ತೀನಿ. ಹಾಗೆಯೇ ಕಿರಣ್ ಇಲ್ಲಿ ಶರ್ಟ್ ಏನೋ ತಗೋತಾರೆ ಅನಿಸುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ತಾಯಿದ್ರು. ಸೊ ಇದು ಅವರು ಟ್ರಯಲ್ ರೂಮಲ್ಲಿ ಹಾಕಿ ಟ್ರಯಲ್ ಮಾಡಿ ನೋಡಿದ್ದಾನೆ. ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ನಾನು ಇದೇನೇ ತಗೋ ಅಂತ ಅಂದೆ. ಸೊ ಅವನು ಏನು ಮಾಡಿದ್ದಾನೆ ಏನು ಅಂತ ಲಾಸ್ಟಲ್ಲಿ ನೀವೇ ನೋಡಿ ತಗೊಂಡ ಏನು ಎತ್ತ ಅಂತ. ಸೊ ಫೈನಲಿ ಎಲ್ಲ ತಗೊಂಡು ಮನೆಗೆ ಬಂದ್ವಿ. ಏನೇನು ತಗೊಂಡು ಏನೇನು ಅಂತ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೇನೆ ಅಲ್ಲಿಂದ ವಿಶಾಲ್ ಮಾರ್ಟಿಂದ ಬಂದು ಸೀದಾ ಮನೆಗೆ ಬಂದ್ವಿ. ಸೊ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಊಟ ಮಾಡ್ಕೊಂಡು ಆಮೇಲೆ ತೋರ್ಸಂತದ್ನೆಲ್ಲ ತೋರಿಸ್ತೀನಿ. ಇನ್ನು ಗಿಫ್ಟ್ಗಳೆಲ್ಲ ತೋರ್ಸಲ್ಲ, ಏನಕ್ಕಂದ್ರೆ ನಾಳೆ ಬರ್ಡೇಗೆ ಎಲ್ಲ ಕೊಡ್ಬೇಕಲ್ಲ. ಇವಾಗಲೇ ಎಲ್ಲ ವ್ಲಾಗಲ್ಲಿ ನೋಡ್ಬಿಟ್ರೆ ಅದು ಗಿಫ್ಟ್ ಅಂತ ಅನ್ಸಲ್ಲ. ಸೊ ಏನೇನು ನೋಡ್ಬೇಕು ಏನೇನು ಅಂತ ಅಲ್ಲಿ ಏನೇನು ತೋರಿಸ್ಬೇಕು ಅಂತ ತೋರಿಸ್ತೀನಿ. ಸೊ ಇವಾಗ ಊಟ ಮಾಡಬೇಕು. ನನಗಂತೂ ಬಿಸಿಲು ಯಪ್ಪ ಸಾಕಾಗೋಯ್ತು. ಹೋಗೋಗಿರೋ ಜೋಶು ಬರುವಾಗಿರಲ್ಲ. ಅಲ್ಲಿಂದ ಹೊಟ್ಟೆ ಹಸ್ಕೊಂಡು ಬಂದಿದ್ದಕ್ಕೂ ಸಾರ್ಥಕ ಅಂತ ಹೇಳ್ಬೋದು. ಯಾಕಂತಂದರೆ ತುಂಬ ದಿನ ಆಯಿತು. ನಾವು ಹೋಟೆಲ್ ಸ್ಟಾರ್ಟ್ ಮಾಡಿದಾಗಿಂದ ಮನೇಲಿ ನಾನ್ ವೆಜ್ ಮಾಡೇ ಇರಲಿಲ್ಲ. ಯೂಶ್ವಲಿ ಕಿರಣೇ ನಾನ್ ವೆಜ್ ಎಲ್ಲ ಮಾಡೋದು. ಸೊ ಅವನು ಬ್ಯುಸಿ ಆಗಿಬಿಟ್ಟಿದ್ದ ಅಲ್ವಾ, ಅದಕ್ಕೋಸ್ಕರ ಇವತ್ತು ನಮ್ಮಮ್ಮ ಚಿಕನ್ ಗೊಜ್ಜು ಮತ್ತು ರೈಸ್ ಮಾಡಿದರು. ಸಕ್ಕತ್ತಾಗಿತ್ತು.
ಸೊ ಗೈಸ್ ಊಟ ಆಯಿತು. ಸೊ ಇವಾಗ ಊಟ ಆಗಿ ನಾನು ಏನೇನು ಶಾಪ್ ಮಾಡಿದ್ದೀನಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಜಾಸ್ತಿ ಏನಿಲ್ಲ, ಒಂದು ಸ್ವಲ್ಪ ಒಂದು 2 ಟಾಪ್ಸು ಮತ್ತು ಪಾಪುಗೆ 1-2 ಜೊತೆ ಬಟ್ಟೆ ಅಷ್ಟೇ, ಜಾಸ್ತಿ ಏನಿಲ್ಲ. ನಾವು ಅದನ್ನೇ ತೋರಿಸ್ಬಿಡ, ಅದನ್ನೆಲ್ಲ ಏನಕ್ಕೆ ತೋರಿಸ್ತೀಯಾ ಅಂತ ಹೇಳ್ತಾ ಇದ್ದಾರೆ. ಸುಮ್ಮನೆ ಮತ್ತು ಎಷ್ಟು ಕಡಿಮೆಲೇ ಸಿಗುತ್ತೆ ಅಂತ ನೀವಿಗೂ ತಿಳ್ಕೊಬೋದಲ್ವಾ. ಸೊ ಮೈಸೂರು ಅಂದರೆ ಗೊತ್ತಿರುತ್ತೆ, ಆಲ್ಮೋಸ್ಟ್ ಎಲ್ಲ ಕಡಿಮೆಗೇ ಸಿಗುತ್ತೆ, ಚೀಪ್ ಆ್ಯಂಡ್ ಬೆಸ್ಟಲ್ಲೇ ಇರುತ್ತೆ. ನಾವೇನು 1000-5000 ಎಲ್ಲ ಇದು ಮಾಡಲ್ಲ, ಟಾಪ್ಸ್ ಆಗಲಿ ಏನಾಗಲಿ 150-250 ಅಷ್ಟರಲ್ಲೇ ಮಾಡೋದು. ಸೊ ನೋಡಿ ನಾನು ಏನೇನು ತಗೊಂಡಿದ್ದೀನಿ ಏನು ಅಂತ. ಅಮ್ಮನಿಗೆ ನಿನ್ನೆ ಒಂದು ಅಂಬ್ರೆಲ್ಲಾ ಟೈಪ್ಸ್ ಒಂದು ಟಾಪ್ಸ್ ತಗೊಂಡಿದ್ದೆ. ಸೊ ಅದು ಅವ್ರಿಗೆ ಇಷ್ಟನೇ ಆಗಲಿಲ್ಲ, ವೇರ್ ಮಾಡಿ ನೋಡಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸ್ಲಿಲ್ಲ. ಸೊ ಅದೇ ದುಡ್ಡಿಗೆ ನಾನು ಇಲ್ಲಿ 250 ರುಪೀಸ್ಗೆ 3 ಟಾಪ್ ತೊಗೊಂಡಿದ್ದೀನಿ. ಒಂದು ಟಾಪ್ಗೆ 250 ರುಪೀಸ್, ಟೋಟಲ್ 750 ರುಪೀಸ್. ನಾನು ಅದೊಂದು ಟಾಪ್ಗೆ 700 ರುಪೀಸ್ ಕೊಟ್ಟಿದ್ದು. ಸೊ ಫಸ್ಟ್ ಒನ್ ನೋಡಿದ್ರಲ್ಲ, ಸ್ಕೈ ಬ್ಲೂ ಕಲರ್ದು ಸಖತ್ತಾಗಿದೆ ಅದು ಮಾತ್ರ. ಸೊ ಇದು ಪಿಂಕ್, 3ಕ್ಕೂ ವೈಟ್ ಲೆಗ್ಗಿನ್ಸ್ ಹಾಕ್ಬೋದು, ತುಂಬಾ ಚೆನ್ನಾಗಿದೆ. ಇಲ್ಲಿ 499 ಅಂತ ಪ್ರೈಸ್ ಹಾಕಿದ್ದಾರೆ, ಬಟ್ ಅದು ಜಸ್ಟ್ 250 ರುಪೀಸ್ ಟಾಪ್. ಮೆಟೀರಿಯಲ್ಲು ಚೆನ್ನಾಗಿದೆ, ಹಾಗೆಯೇ ಕ್ಲಾತ್ ಕೂಡ ಚೆನ್ನಾಗಿದೆ. ಸೊ ಇದೆರಡು ನನ್ನ ಅಮ್ಮನಿಗೆ ಅಂತ ತಗೊಂಡಿದ್ದು. ಸೊ ಇವಾಗ ತೆಗೆಯೋದು, ಇದು ನಮ್ಮಮ್ಮ ಹಾಕಲ್ಲ, ಬಿಕಾಸ್ ಇದು ಸ್ಲೀವ್ಲೆಸ್ ಇದೆ, ಬೇಕಾದ್ರೆ ಸ್ಲೀವ್ ಹಾಕಿಸ್ಕೋಬೋದು. ಮತ್ತು ಕಾಲರ್ ಇದೆ, ಅದಕ್ಕೆ ಅಮ್ಮ ಹಾಕಲ್ಲ, ಇದನ್ನು ನನಗೆ ಅಂತ ನಾನು ತಗೊಂಡಿದ್ದೀನಿ. ಸೊ ಅಮ್ಮನಿಗೆ 2 ಟಾಪ್, ನನಗೆ 1 ಅಂತ ತಗೊಂಡಿದ್ದೀನಿ. ಇದು ಮಾತ್ರ ಸಖತ್ ಇಷ್ಟ ಆಯಿತು ನನಗೆ, ತುಂಬಾ ಚೆನ್ನಾಗಿದೆ. ಒಂಥರ ಟ್ರೆಡಿಷ್ನಲ್ಲಾಗಿ ವೇರ್ ಮಾಡ್ಬೋದು ಎಲ್ಲಿಗಾದರೂ ಹೋಗುವಾಗ. ಇದ್ರದ್ದು ಬಿಲ್ಲೂ 499 ಅಂತ ಹಾಕಿದ್ದಾರೆ, ಬಟ್ 499 ಅಲ್ಲ, ಇದು ಜಸ್ಟ್ 250 ರುಪೀಸ್ ಅಷ್ಟೇ. ಸೊ ಇದೊಂದು ಪಿಂಕ್ ಕಲರ್ದು ಟಾಪ್, ಮತ್ತು ಇದೊಂದು ಸ್ಕೈ ಬ್ಲೂ ಕಲರ್ದು, ಹಾಗೆಯೇ ಪ್ಯಾರೆಟ್ ಗ್ರೀನ್ ಕಲರ್ದು. ಇದು 3 ಟಾಪ್ ಜಸ್ಟ್ 750 ರುಪೀಸ್ ಅಷ್ಟೇ. ಸೊ ನೆಕ್ಸ್ಟ್ ಇವಾಗ ನಾನು ತೆಗಿತಾ ಇರೋದು, ನಾನು ವಿಶಾಲ್ ಮಾರ್ಟಲ್ಲಿ ಪಾಪುಗೆ ತಗೊಂಡೆ ಅಂತ ಹೇಳಿದ್ನಲ್ಲ, ಸೊ ಅದೇ ಫ್ರಾಕ್ ಇದೊಂಥರ ಚೆನ್ನಾಗಿದೆ. ಇಲ್ಲಿ ನೆಕ್ ಹತ್ರ ಸ್ಟ್ರೆಚಬಲ್ ಇಲಾಸ್ಟಿಕ್ ಆಗಿ ತುಂಬಾ ಚೆನ್ನಾಗಿದೆ. ಜಸ್ಟ್ 290 ಅಷ್ಟೇ ಇದಕ್ಕೆ, 290 ತುಂಬಾ ಚೆನ್ನಾಗಿದೆ. ನಂಗೆ ಸಖತ್ ಇಷ್ಟ ಆಯಿತು, ಪಾಪಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಕಿರಣ್ ಟೀ ಶರ್ಟ್ ತಗೊಂಡನಲ್ಲ, ಸೊ ಅದಕ್ಕೆ ಅದ್ರ ಜೊತೆಗೆ ಇದನ್ನು ತಗೊಂಡೆ. ಸೊ ಇದನ್ನು ಅಲ್ಲಿ ಟ್ರಯಲ್ ರೂಮಲ್ಲಿ ಹಾಕಿ ನೋಡಿದ್ದನ್ನೇ ಕಿರಣ್ ತಗೊಂಡಿದ್ದು. ಸೊ ಅದಂತೂ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ಅವನಿಗೆ, ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಇದು ಪ್ಲೇನ್ ವೈಟ್ ಮೇಂಟೈನ್ ಮಾಡೋದ್ರಲ್ಲಿರೋದು, ಇದು ಜಸ್ಟ್ 199 ರುಪೀಸ್ ಅಷ್ಟೇ. ಅದಕ್ಕೆ ನನಗೆ ವಿಶಾಲ್ ಮಾರ್ಟ್ ಅಂದರೆ ತುಂಬ ಇಷ್ಟ, ಅಲ್ಲೆಲ್ಲ ಕಡಿಮೆಗೆ ಸಿಗುತ್ತೆ ಅಂತ. ಸೊ ಇದು ನನ್ನ ಅಕ್ಕನ ಪಾಪುಗೆ ಎಕ್ಸ್ಚೇಂಜ್ ತಗೊಂಡಿರೋದು, ಮೊನ್ನೆ ತಗೊಂಡಿದ್ದನ್ನು ಎಕ್ಸ್ಚೇಂಜ್ ಮಾಡಿ ಇದನ್ನು ತಗೊಂಡಿರೋದು. ಸೊ ಇದಿಷ್ಟು ನನ್ನ ಮಗಳಿಗೆ. ಇದೊಂಥರ ಕ್ಯೂಟ್ ಆಗಿದೆ. ಫಸ್ಟ್ ನಾನು ಅಕ್ಕಂದು ಪಾಪುಗೆ ಇದನ್ನು ತಗೊಂಡೆ. ಸೊ ಇದೊಂಥರ ಡಂಗ್ರೀಸ್ ಥರ, ಬಟ್ ತುಂಬಾ ಚೆನ್ನಾಗಿತ್ತು, ಅವಳಿಗೆ ಆಗುತ್ತೆ ಅಂತ ಅಂದ್ಕೊಂಡೆ, ಬಟ್ ಅದು ಅವಳಿಗೆ ಆಗಲ್ಲ. ನಂಗೆ ಅಲ್ಲಿ ನೋಡಿದಾಗ ಆಗುತ್ತೆ ಅಂತ ಅಂದ್ಕೊಂಡೆ, ಬಟ್ ಅದು ತುಂಬ ಚಿಕ್ಕದು. ಅಕ್ಕನ ಪಾಪು ಸ್ವಲ್ಪ ದಪ್ಪ ಇದ್ದಾಳೆ, ಅವಳಿಗೆ ಆಗಲ್ಲ. ಸೊ ಇದು ಎಷ್ಟು ಕ್ಯೂಟಾಗಿದೆ ನೋಡಿ, ಇದೊಂದು ಶರ್ಟ್, ಇದು ನಮ್ಮ ಚೆರಿಗೆ ಇದು. ಸೊ ಅದಕ್ಕೆ ಒಂದು ಜೀನ್ಸ್ ತಗೊಂಡೆ. ಇದು ನೋಡಿದ್ರೆ ಇಷ್ಟೇ ಚಿಕ್ಕದೈತೆ, ಅದಕ್ಕೆ ನೋಡಿದ್ರೆ 350 ರುಪೀಸು, ಬಟ್ ಚೆನ್ನಾಗಿದೆ, ಹಾಕ್ಬೋದು, ಸ್ಟ್ರೆಚಬಲ್ ಇದೆ. ಸೊ ಹಾಕ್ತೀನಿ ಅವಳಿಗೆ ಬರ್ಡೇ ದಿನ ಅಥವಾ ನೆಕ್ಸ್ಟ್ ಡೇ ಹಾಕ್ತೀನಿ, ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತದೆ ಅಂತ. ಸೊ ಇದನ್ನು ನಾನು ತೆಗಿತಿದ್ದೀನಲ್ಲ, ಇದು ನನ್ನ ಫ್ರೆಂಡ್ ಅಕ್ಕ ಇದ್ದಾರಲ್ಲ ಅವ್ರದ್ದು ಗಿಫ್ಟ್. ಆ್ಯಕ್ಚುಲಿ ಅದು ತೋರಿಸಲ್ಲ ನಾನು, ಅವ್ರ ಗಿಫ್ಟ್ ಕೊಡೋಕ್ಕೆ ಇರೋದು. ಸೊ ಅಲ್ಲಿ ಗಿಫ್ಟ್ ಕೊಟ್ಟಾದಮೇಲೆ ಬೇಕಾದರೆ ನಾನು ನಿಮಗೆ ತೋರಿಸ್ತೀನಿ. ಅದನ್ನು ಚೆನ್ನಾಗಿದೆ, ಒಂಥರ ಕ್ಲಾತ್ ಎಲ್ಲ ಚೆನ್ನಾಗಿದೆ. ಸೊ ಅದನ್ನಲ್ಲಿ ಗಿಫ್ಟ್ ಕೊಟ್ಟಾದ್ಮೇಲೆ ತೋರಿಸ್ತೀನಿ. ಇದು ಸ್ವಲ್ಪ ಕಾಸ್ಟ್ಲಿ ಗಿಫ್ಟ್ ಅಂತ ಹೇಳ್ಬೋದು, ಇದು ನಮ್ಮ ಅಮ್ಮಂದು ಗಿಫ್ಟ್. ಸೊ ಇದನ್ನು ನಾನು ತೋರ್ಸೋಕ್ಕಾಗಲ್ಲ. ಸೊ ಏನು ಎತ್ತ ಅಂತ ನಾಳೆ ಬರ್ಡೇ ವ್ಲಾಗಲ್ಲಿ ನೀವು ನೋಡ್ಬೋದು. ಐ ಥಿಂಕ್ ಎಲ್ಲರೂ ಗೆಸ್ ಮಾಡ್ತೀರಾ ಅಂತ ಅನ್ಕೋತೀನಿ, ಏನಂತ ಗೆಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಾಳೆದು ವ್ಲಾಗಲ್ಲಿ ನಾನು ಇದೇನಂತ ನಾನು ರಿವೀಲ್ ಮಾಡ್ತೀನಿ. ಸೊ ಇದಿಷ್ಟು ಶಾಪಿಂಗ್
ಮಾಡಿದ್ದೀವಿ. ಸೊ ಜಾಸ್ತಿ ಏನಿಲ್ಲ, ಹೇಳಿದ್ನಲ್ಲ ಸ್ವಲ್ಪನೇ. ಏನಾದರೂ ಒಂದು ಯಾವುದಾದ್ರೂ ಬರ್ಡೇ ಏನಾದ್ರು ಮದುವೆ ಅಂತ ಇದ್ದಾಗ ಅದೇ ನೆಪದಲ್ಲಿ ಸ್ವಲ್ಪ ಶಾಪಿಂಗ್ ಮಾಡ್ಕೊತೀವಿ, ಏನೇ ಸಣ್ಣ ಪುಟ್ಟದೆಲ್ಲ. ಇವಾಗ ಏನು ನೋಡಿದ್ರೂ ನನಗೆ ತಗೋಬೇಕಂತ ಅನಿಸಲ್ಲ. ನನಗೆ ಏನೇ ನೋಡಿದ್ರೂ ಪಾಪುಗೆ ತಗೋಬೇಕು ಅಂತ ಅನಿಸುತ್ತೆ. ಸೊ ನಾನು ಅಲ್ಲೂ ಅಷ್ಟೇ, ನಂಗೆ ಪಾಪುದು ಸೆಕ್ಷನ್ಗೆ ನಾನು ಓಡ್ತೀನಿ. ನಂಗೆ ಅವಳಿಗೆ ನೋಡಿ ಅವಳಿಗೇನೆ ತಗೋಬೇಕು ಅಂತ ಅನಿಸುತ್ತೆ. ಸೊ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆ ಅಕ್ಕ ಬರ್ತಾಳಂತೆ, ಗೊತ್ತಿಲ್ಲ ಏನು ಎತ್ತ ಅಂತ, ಏನು ಹೇಳಿಲ್ಲ. ನೋಡೋಣ, ಅಲ್ಲಿ ತನಕ ಸ್ವಲ್ಪ ರೆಸ್ಟ್ ಮಾಡೋಣ. ಮತ್ತು ಹಾಗೇನೆ ಕಿರಣ್ಗೆ ಸ್ವಲ್ಪ ಇದು ಚಟ್ನಿಗೆ ಮತ್ತು ಇದು ದೋಸೆಗೆಲ್ಲ ರುಬ್ಕೊಡ್ಬೇಕಂತೆ. ಸೊ ಅದೆಲ್ಲ ರುಬ್ಬಿ ಆಮೇಲೆ ಸಿಗ್ತೀನಿ ನಿಮಗೆ. ಎಲ್ಲರೂ ಒಂದೊಂದು ನಿದ್ದೆ ಮಾಡಿ ಎದ್ದು ಧಾರಾವಾಹಿ ನೋಡೋ ಬ್ಯುಸಿ, ಸೀರಿಯಲ್ ನೋಡ್ತಾ ಕೂತಿದ್ದೀವಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಬೇಕು ಅಂತ ಇದ್ದೀನಿ. ಸೊ ನಾಳೆ ಬರ್ಡೇ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಕೀಪ್ ವಾಚಿಂಗ್, ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಹೇಳ್ಬೇಕು. ಇವಾಗ್ಲೇನೆ ಫೋನ್ ಇವಳಿಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಾಚಿಂಗ್. ಬಾಯ್ ಬಾಯ್.